ಎಷ್ಟೋಣ? ಫೋನ್ಪೇ ಇದೆಲ್ಲ? ಫೋನ್ಪೇ ಇಲ್ವಣ? ಫೋನ್ಪೇ ಬೇಕಿತ್ತು. ಎಲ್ಲ ಕಡೆ ಫೋನ್ಪೇ ಇಲ್ವೇ ಇಲ್ಲ, ಖಾಲಿನೇ. ಸೊ ಈಗ ನಾವು ಬಂದಿರೋವಂಥ ವಾಟರ್ ಫಾಲ್ಸ್ ಹೆಸರು ನಿಪ್ಪಿ ವಾಟರ್ ಫಾಲ್ಸ್ ಅಂತ. ನೋಡ್ತಾ ಇರ್ಬೋದು ಈಗ ಹೇಗಿದೆ ಅಂತ. ಇನ್ 3, 2, 1 ಗೋ. ಎಲ್ಲರೂ ನೋಡಿ ಎಷ್ಟು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಪ್ಪಿ ವಾಟರ್ ಫಾಲ್ಸ್ ಅಂತ ಇದ್ರ ಹೆಸರು. ಹೊಸೂರು ವಾಟರ್ ಫಾಲ್ಸ್ ಅಂತಲೂ ಕರೀತಾರೆ ಇದನ್ನು. ಬಂದೆ ಚಡ್ಡಿ ಇದು ನಿಪ್ಲಿ ಫಾಲ್ಸ್ ಅಂತ. ಆಕ್ಚುಲಿ ಸಿದ್ದಾಪುರ ತಾಲೂಕಲ್ಲಿ ಗ್ರೇಟ್ ಡೆನ್ಸ್ ಫಾರೆಸ್ಟ್ ಮಧ್ಯೆ ಒಂದು ಫಾಲ್ಸ್ ಇದೆ. ನೀರು ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಹರಿತಾ ಇದೆ ಫಾಲ್ಸ್. ಒಂದ್ ಕಡೆ ನೀವು ಬ್ಯಾಕ್ ನೋಡ್ಬೋದು, ತುಂಬಾ ಗ್ರೀನರಿ ಕಾಣ್ತಾ ಇದೆ. ಹಿಂಗೆ ಹಾಲಿನ ಹೊರೆ ತರ ಹರಿತಾ ಇದೆ. ಬಹಳ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಜಿಟಿ ಮಳೆ ಹನಿತಾ ಇದೆ, ಇನ್ನೊಂದ್ ಕಡೆ ಈ ಫಾಲ್ಸ್ ಅನ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ನಾನು ಆಕ್ಚುಲಿ ಇದುವರೆಗೂ ಈ ಫಾಲ್ಸ್ ಅನ್ನ ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಒನ್ ಆಫ್ ಜಮ್ ಇನ್ ಶಿವಮೊಗ್ಗ ಅಲ್ಲ, ಶಿವಮೊಗ್ಗ ಅಲ್ಲ, ಇದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಇದು ಸಿದ್ದಾಪುರ ತಾಲೂಕು ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ. ಉತ್ತರ ಕನ್ನಡ. ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ. ನಮ್ಮ ಮನೆಯವ್ರಂತೂ ಅವರಾಗಿಲ್ಲ, ಗಾಳಿನಲ್ಲಿ 1 ಇಂಚು ತೇಲ್ತಾ ಇದ್ದಾರೆ. ಅಷ್ಟೊಂದು ಖುಷಿ ಆಗ್ತಾ ಇದೆ ಅವ್ರಿಗೆ. ಅವರು ಇದೇ ಫಸ್ಟ್ ಟೈಮ್ ಬಂದಿರೋದು. ಈ ತರದ್ದು ವಾಟರ್ ಫಾಲ್ಸ್ ಇಷ್ಟ, ಅಂದ್ರೆ ವಾಟರ್ ಫ್ಲೋ ಇಷ್ಟ ನನಗೆ. ಕಡೆ ಗ್ರೌಂಡ್ ಅಲ್ಲಿ ಇದೆ ಇದು. ಬರೀ ಈ ತರ ಕಂಟ್ರೋಲ್ ಮಾಡೋದೇ ಆಯ್ತು ನಮ್ಮಮ್ಮ ನೋಡಿ. ಅವಾಗ್ಲಿಂದ ಸುಹಾಸ್ ಅಂತವ್ರೆ, ಲಿಖಿತ್ ಅಂತವ್ರೆ. डीप नहीं है इधर तक आएगा. ಹೇಳು ಎಲ್ಲಿದ್ಯಾ? ಇದು ನಿಪ್ಲಿ ವಾಟರ್ ಫಾಲ್ಸ್ ಅಂತ ಸಾಗರ. ಈಗ ಜೋಗ್ ಫಾಲ್ಸ್ ನೋಡ್ಕೊಂಡು ಇಲ್ಲಿಗೆ ಬಂದಿರೋದು. ಜೋಗ್ ಫಾಲ್ಸ್ ಹರಿತಾ ಇರೋ ನೀರು ಮೇಲಿಂದ ಧುಮುಕ್ತಾ ಇರೋದು. ಇದು ಅರ್ಧ ಮೇಲೆ ಅಂದ್ರೆ ಕೆಳಗಡೆ ಹರಿತಾ ಇರೋ ಫ್ಲೋ ಆಗ್ತಾ ಇರೋ ನೀರು. ಇಟ್ಸ್ ಕೈಂಡ್ ಆಫ್ ಅ ಸ್ಟ್ರೀಮ್. ಇದು ಈ ತರದ್ದು ಏನು ಡೇಂಜರ್ ಇರಲ್ಲ. ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಏನು ಡೇಂಜರ್ ಇಲ್ಲ, ಏನು ಆಗೋದಿಲ್ಲ. ಹಂಗಿಲಿ ನೋಡ್ರಿ ತೋರಿಸ್ತಾರೆ ನಮ್ಮಮ್ಮ ಇವಾಗ. ನಾನಿಲ್ಲ ಭಯ. ಸಕಾಲಾಗಿದೆ. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಪೀಸ್ಫುಲ್ ಆಗಿದೆ ನೋಡಿ. ವಾಟರ್ ಫಾಲ್ಸ್ ಅಲ್ಲಿ ಒಂದೇ ಶಬ್ದ, ಅದು ಸುಹಾಸ್ ಅಂತ ಬರ್ತಿರುತ್ತೆ, ಇಲ್ಲ ಲಿಖಿತ್ ಅಂತ ಬರ್ತಿರುತ್ತೆ. ಅದೊಂದು ಬಿಟ್ರೆ ಇನ್ಯಾವುದು ಶಬ್ದ ಇರಲ್ಲ.
ಸೊ ಈಗ ಗೋಬಿ ಮಂಚೂರಿ ಮತ್ತು ಅದು ಇದು ಎಲ್ಲ ಸ್ನ್ಯಾಕ್ಸ್ ಒಂದು ಸ್ವಲ್ಪ ತಿನ್ಕೊಂಡು ಈಗ ವಾಪಸ್ ನೆಕ್ಸ್ಟ್ 1 hour ಕಡೆಗೆ ಹೊರಟಿದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಜರ್ನಿ ಅಂತ ಕಾದು ನೋಡಬೇಕು. ಸೊ ಇಲ್ಲಿ ಬಂದಿದ್ರಿ ಅನ್ಸುತ್ತಲ್ವ ನೀವು? ಹಾಂ ಬಂದಿದ್ರಿ ಅಲ್ವ ಸೋಸ್ ಯಾವುದೋ ಬ್ರಿಡ್ಜ್ ಹತ್ರ? ಏರ್ ಸೊಪ್ಪ ಅಲ್ವಾ? ಸೊ ನಾವು ಈಗ ಕುದ್ರುಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಫೋಟೋಸ್ ತಗೊಳ್ತಾ ಇದ್ದಾರೆ. ನಮ್ಮಮ್ಮ ಅಪ್ಪ ನೋಡ್ರಿ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಇದು ನದಿ ಬಂದು ಆ್ಯಕ್ಚುಲಿ ಶರಾವತಿ ನದಿ. ನಾವೀಗಿನ ಜೋಗ್ ಫಾಲ್ಸ್ ಹತ್ರ ಅದೆಲ್ಲ ಜೋಗ್ ಫಾಲ್ಸ್ನೆಲ್ಲ ನೋಡಿಕೊಂಡು ಬಂದ್ವಿ. ಅದೇ ನೀರೇ ನೋಡಿ ಇಲ್ಲೂ ಇರೋದು, ಇಲ್ಲೂ ಹರಿತಿರೋದು. ಸೊ ಆಗಾಗ ಈ ಥರ ಗಾಡಿಗಳು ಓಡಾಡ್ತಿರ್ತವೆ. ಸೊ ಗಾಡಿಗಳು ಓಡಾಡಿದಾಗ ಒಂದು ಸ್ವಲ್ಪ ಶೇಕಿಂಗ್ ಅನಿಸುತ್ತೆ, ಬಟ್ ಆ ಥರ ಭಯ ಏನು ಅನಿಸಲ್ಲ, ಯಾಕಂದರೆ ಅಷ್ಟು ಸೇಫ್ಟಿ ಇರುತ್ತೆ ನೋಡಿ. ಇವೆಲ್ಲ ಇದೆಲ್ಲ ಅವಾಗ ಟೈಟ್ ಮಾಡ್ತಿರ್ತಾರೆ ಬಂದು ಲೂಸ್ ಆಗಿರೋದು. ಜೋಗ್ ಫಾಲ್ಸ್ ಆದಮೇಲೆ ನಿಪ್ಲಿ. ಹಾಂ, ಜೋಗ್ ಫಾಲ್ಸ್ ಆದಮೇಲೆ ನಿಪ್ಲಿ. ಇದು ಶರಾವತಿ ರಿವರ್ ಬ್ರಿಡ್ಜ್. ಹಾಂ, ನಿಮಿಷ ಗಾಡಿ ಹೊಟ್ಟೋಲಿ ಹೇಳಿ ಸರ್. ಇಲ್ಲಿಂದ ಆ ದಡಕ್ಕೆ ಈ ದಡಕ್ಕೆ ಇಡ್ಸ್ಕೊಂಡು ಹೋಗ್ಬೋದಾ? ತುಂಬ ಕಷ್ಟ ಆಗುತ್ತೆ. 500 ಮೀಟರ್ಸ್ ಇದೆ. 500 ಮೀಟರ್ಸ್? ಹಾಂ, ಆಲ್ಮೋಸ್ಟ್ 500 ಮೀಟರ್ಸ್ ಇದೆ. ಈ ಬ್ರಿಡ್ಜೇ ನೋಡು ಇದೆ ಎಷ್ಟಿದೆ. ಅಟ್ಲೀಸ್ಟ್ 300 ಮೀಟರ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಬಿದ್ದರೆ ಗೋವಿಂದ. ನೋಡ್ರಿ ಲೋಕಲ್ ಮುಖದಲ್ಲಿ ಎಷ್ಟು ನಗು ಇರುತ್ತೆ ನೋಡ್ರಿ ಅವ್ರ ಮುಖದಲ್ಲಿ, ಎಷ್ಟು ನಗು ಇರುತ್ತೆ ಅವ್ರ ಮುಖದಲ್ಲಿ. ಯಾಕಂತಂದರೆ ಅವ್ರಿಗೇನಂತಂದರೆ ಇಲ್ಲಿಗೆ ಬರ್ತಿದ್ದಾರೆ ಜನನು, ಇದು ಒಂದು ಸ್ವಲ್ಪ ಫೇಮಸ್ ಜಾಗ, ನಾವಿರೋಂಥ ಜಾಗನೂ ಒಂದು ಸ್ವಲ್ಪ ಪಾಪ್ಯುಲರ್ ಜಾಗ ಅಂತ ಹೇಳ್ಬಿಟ್ಟು ಅವ್ರಿಗೆ ಖುಷಿ. ಜನಗಳು ಬಂದರೆ ಅವ್ರಿಗೆ ಖುಷಿ, ಅವ್ರ ಗ್ರಾಮ ಡೆವಲಪ್ ಆಗುತ್ತಲ್ಲ, ಸೊ ಹಾಗಾಗಿ ಅವ್ರಿಗೆ ಖುಷಿ. ಅಲ್ಲೆಲ್ಲ ಬೋಟುಗಳು ಕಾಣ್ತಿರ್ಬೋದು. ಸೊ ಬೋಟಿಂಗ್ ಏನು ಯಾರೂ ಮಾಡ್ತಿಲ್ಲ, ಬಟ್ ಕೆಲವೊಂದು ಬೋಟುಗಳು ಅಲ್ಲಿದ್ದಾವೆ. ಏನಕ್ಕೆ ಇಟ್ಟಿದ್ದಾರೆ, ಯಾವಾಗ ಯೂಸ್ ಮಾಡ್ತಾರೆ, ಹೂ ನೋಸ್, ಐ ಡೋಂಟ್ ನೋ.
ಸೊ ಗಾಡಿಗಳಂತೂ ಅವಾಗವಾಗ ಓಡಾಡ್ತಾನೆ ಇರುತ್ತೆ. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಇಲ್ಲೇನೋ ಒಂದು ನೋಟಿಸ್ ಹಾಕಿದ್ದಾರೆ, ನೋಡ್ಬೋದು ನಾವು. ಅದೇ ಇಲ್ಲಿ ಜಾಸ್ತಿ ಜನ ಓಡಾಡೋಂಗಿಲ್ಲ, ಒಂದೇ ಸಲ 300 ಪೀಪಲ್ ಅಥವಾ 300 ಜನ ಓಡಾಡ್ಬೋದು ಅಷ್ಟೇ. 300ಕ್ಕಿಂತ ಹೆಚ್ಚು ಜನ ಓಡಾಡೋಂಗಿಲ್ಲ. ಆ್ಯಂಡ್ ಗಾಡಿಯಲ್ಲಿ ಕೂಡ ಅಷ್ಟೇ, ಗಾಡಿಯಲ್ಲಿ ಹೋಗಂಗಿದ್ರು 20 km/h ಸ್ಪೀಡಲ್ಲಿ ಮಾತ್ರ ಹೋಗಬೇಕು. ಆ್ಯಂಡ್ ಸುಮ್ಮನೆ ಬ್ರಿಡ್ಜ್ನ ಎಳೆಯೋದಾಗಲಿ ವೈನ ಅಲ್ಲಾಡ್ಸೋದಾಗಲಿ ಅದೆಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಸಣ್ಣ ನೋಟಿಸ್ ಹಾಕಿದ್ದಾರೆ. ಸೊ ನೋಡಿದ್ರಲ್ಲ, ಆ ಕಡೆ ಒಂದು ಪುಟ್ಟ ಊರಿದೆ, ಈ ಕಡೆ ಎಲ್ಲ ಒಂದು ಸ್ವಲ್ಪ ಅಡಿಕೆ ತೋಟ ಅದಂತ ಇದಂತ ಇದೆ. ಅರೆ ಇಲ್ಲಿ ಕ್ಲೋಸ್ ಆಗುತ್ತೆ ಈ ಬ್ರಿಡ್ಜ್. ಸೊ ಆ ಕಡೆ ಬಂದರೆ ಊರು. ಸೊ ಇಷ್ಟೇ ಈ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್. ಬಟ್ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ವೆದರು ಅಷ್ಟೇ ಸಖತ್ತಾಗಿದೆ, ಕೋಲ್ಡ್ ಇದೆ, ತಣ್ಣಗಿದೆ, ಸಖತ್ತಾಗಿದೆ. ಜನಗಳು, ಊರಿನ ಜನಗಳೆಲ್ಲ ನಡೆದಾಡ್ತಿದ್ದಾರೆ. ನೋಡಿದ್ರಲ್ಲ, ಇದೆ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಟೈಮ್ ಬಂದು ಈಗ 6:15, 6:30 ಆಗಿದೆ ಹತ್ತತ್ರ. ಈಗ ನಾವು ಹೊನ್ನಾವರ ಹತ್ರ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ಆ ಕಡೆ ಎಲ್ಲ ಬೋಟುಗಳು ಹೆಂಗೆ ನಿಂತಿದೆ ಅಂತ. ಸನ್ನೇನಿಲ್ಲ, ವೆದರ್ ಒಂದು ಸ್ವಲ್ಪ ಕೋಲ್ಡೇ ಇದೆ, ಬೆಳಕು ಒಂದು ಸ್ವಲ್ಪ ಕಡಿಮೆ ಇದೆ. ಮೋಸ್ಟ್ಲಿ ಇಲ್ಲಿ 6:30 ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ ಅನಿಸುತ್ತೆ. ದೊಡ್ಡ ನದಿ. ನಮ್ಮಮ್ಮ ಲಿಕ್ಕಿ ಲಿಕ್ಕಿ ಅಂತ ಕರಿತಾವ್ರೆ. ಏನಮ್ಮ ಡ್ರೈವಿಂಗ್ ಮಾಡ್ತಾ ಏನಲ್ಲ, ಮಲ್ಟಿ ಟಾಸ್ಕ್ ಮಾಡಬಾರ್ದು ಅಂತ ಹೇಳ್ತಾವ್ರು ನಮ್ಮಮ್ಮ. ಸೊ ನೆಕ್ಸ್ಟ್ ಹೋಟೆಲ್ ಹತ್ರನೋ, ಲಾಡ್ಜ್ ಹತ್ರನೋ, ರೂಮ್ ಹತ್ರನೋ ಎಲ್ಲ ಸಿಗೋಣ. ಇದೊಂದೇ ಬಿಟ್ಟು ಇನ್ನೇನು ಇಲ್ಲ ಅಂದ್ರೆ ಇದೊಂದು ಬಿಟ್ಟು ಏನೂ ಇಲ್ಲ ಅಂತಾರಲ್ಲ. ಬೆಳಗ್ಗೆ ಫಿಶ್ ಮಿಲ್ಸ್ ಫಸ್ಟ್ ತೊಗೊಂಡಿದ್ದೆ. ಫಿಶ್ ಮಿಲ್ಸಲ್ಲಿ ರೈಸ್ ಆ್ಯಂಡ್ 2 ಟೈಪ್ಸ್ ಆಫ್ ಪಲ್ಯಸ್ ಕೊಟ್ಟಿದ್ರು. ಆ್ಯಂಡ್ 2 ಫಿಶ್ ಫ್ರೈ ಕೊಟ್ಟಿದ್ರು. ಫಿಶ್ ಫ್ರೈ ಚೆನ್ನಾಗೇ ಇತ್ತು. 2 ಪಲ್ಯದಲ್ಲಿ ಒಂದು ಹುಳಿಕಾಯಿ ಪಲ್ಯ ಇತ್ತು, ಇನ್ನೊಂದು ಆಕ್ಟೋಪಸ್ ಮಸಾಲ ಇತ್ತು. ಆಕ್ಟೋಪಸ್ ಮಸಾಲ ಗೊತ್ತಿಲ್ದಿರ ನಾನು ಹಾಗಲಕಾಯಿ ಅಂದ್ಕೊಂಡೆ, ಅದ್ರ ಮೇಲೂ ಡಾಟ್ಸ್ ಇರುತ್ತಲ್ಲ. ಫಸ್ಟು ಹಾಗಲಕಾಯಿ ಅಂದ್ಕೊಂಡು ಬಾಯಿಗೆ ಇಟ್ಕೊಂಡೆ. ಆಮೇಲೆ ಗೊತ್ತಾಯಿತು ಅದು ಆಕ್ಟೋಪಸ್ಸು. ಅಂದರೆ ನಂದರಲ್ಲಿ ಬರೀ 3 ಕಾಲ್ದಿತ್ತು, ನಾನು ಅದನ್ನು ಹಾಗಲಕಾಯಿ ಅಂದ್ಕೊಂಡೆ. ಆಮೇಲೆ 8 ಕಾಲಿಂದು ಇವನ್ರಲ್ಲಿ ಸಿಕ್ತಲ್ಲ, ಆವಾಗ ಗೊತ್ತಾಗಿದೆ. ಹೋಟೆಲ್ ಡಿಲೈಟ್ ಅಂತ, ಹೋಟೆಲ್ ಡಿಲೈಟ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲ್ ಇದು, ಹೊನ್ನಾವರದಲ್ಲಿದೆ. ಚೆನ್ನಾಗಿತ್ತು. ಸೊ ಬನ್ನಿ ಹೋಗೋಣ. ನೋಡಿದ್ರಲ್ಲ, ಹೊನ್ನಾವರಕ್ಕೆ ಬಂದಿದ್ದೀವಿ, ಎಲ್ಲ ಟಯರ್ಡ್ ಆಗಿದ್ದೀವಿ.
ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಬಾಯ್ ಬಾಯ್.